ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಸೂಚನೆಗೆ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ರೈತ ಮುಖಂಡ ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಅವೈಜ್ಞಾನಿಕವಾದುದು. ಆದೇಶ ನಾವು ವಿರೋಧಿಸುತ್ತೇವೆ. 157 ತಾಲೂಕುಗಳಲ್ಲಿ ಬರ ಇದೆ. ಜಲನಯನ ಪ್ರದೇಶದಲ್ಲಿ ಮಳೆ ಕೊರತೆ ಇದೆ. ರೈತರ ಹಿತ ಕಾಯುವ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಒಂದಾಗಬೇಕು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಯುತ್ತೆ. ಮೈಸೂರಿನಲ್ಲಿ ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು. ಕರ್ನಾಟಕ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲದೆ ಬರ ಇದೆ. ಆರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ್ಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ. ಇದು ಅವೈಜ್ಞಾನಿಕ. ಇದು ಜಾರಿಗೆ ತರಲಾಗುವಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕೀಗ. ನಮ್ಮೆಲ್ಲಾ ಪಕ್ಷಗಳು ಕೆಸರಾಟ ಆಡೋದ್ ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯನೂ ಕೂಡ ನಾವು ಏರಬೇಕು. ಜೊತೆಗೆ ಇದ್ರ ಮೇಲೆ ಅಪೀಲು ಹಾಕಬೇಕು. ಕಾವೇರಿ ನಿರ್ವಹಣಾ ಮಂಡಳಿ ಮುಂದೆ ಅಪೀಲ್ ಹೋಗಬಹುದು, ಸುಪ್ರೀಂ ಕೋರ್ಟ್ಗೂ ಅಪೀಲ್ ಹೋಗಬಹುದು. ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಮಾಡಬೇಕಾದಂತ ಅವಶ್ಯಕತೆ ರಾಜ್ಯ ಸರ್ಕಾರದ ಮುಂದೆ ಇಲ್ಲ. ರಾಜ್ಯ ಸರ್ಕಾರ ಕಠಿಣ ನಿಲುವನ್ನು ತಗೊಂಡ್ರೆ ನೀರು ಬಿಡಲ್ಲ ಅಂತ ಇದ್ರೆ ನಮ್ಮ ರೈತ ಚಳವಳಿ ಅದ್ರ ಪರವಾಗಿರುತ್ತೆ. ಎಲ್ಲಾ ಪಕ್ಷಗಳು ಪರವಾಗಿರಬೇಕು ಅಂತ ನಾವು ಹೇಳ್ತೀವಿ. ಒಂದು ಪಕ್ಷ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಲ್ಲ ಅಂದ್ರೆ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗುತ್ತೆ. ಈ ಸಂಬಂಧ ಈ ತೀರ್ಮಾನವನ್ನು ವಿರೋಧ ಮಾಡಿ ನಾಳೆ ರಾಜ್ಯಾದ್ಯಂತ ರೈತ ಸಂಘ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಕರೆ ನೀಡಿದ್ದೀವಿ. ನಾಳೆ ಮೈಸೂರಲ್ಲಿ ಕೋರ್ಟ್ ಮುಂಭಾಗ 11ವರೆಗೆ ಗಾಂಧಿ ಪ್ರತಿಮೆ ಮುಂದೆ ಒಂದು ಚಳವಳಿ ನಡೀತಿದೆ. ಮೈಸೂರು ಜಿಲ್ಲಾ ರೈತ ಸಂಘ ಕರೆ ನೀಡಿದೆ. ಒಟ್ಟಾರೆ ಸಂಕಷ್ಟ ಸೂತ್ರ ಇಲ್ಲದಂತ ಪರಿಸ್ಥಿತಿಯಲ್ಲಿ ಮಾತುಕತೆ ಮುಖಾಂತರ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು. ನಾಳೆ ಆಗಸ್ಟ್ 3 ಮಾತುಕತೆ ಇದೆ. ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಆಶಯ ಮಾಡ್ತಿದ್ದೀವಿ. ನಾವು ಪುಟ್ಟಣ್ಣಯವರಿದ್ದಾಗ ಕಾವೇರಿ ಕುಟುಂಬ ಅಂತ ರಚನೆ ಮಾಡ್ಕೊಂಡಿದ್ದು. ನಾವು ರೈತರು ಕೂಡ ಪರಸ್ಪರ ತಮಿಳುನಾಡು ರೈತರು ನಾವು ಮಾತಾಡಿ ಬಗೆಹರಿಸಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ದೀವಿ. ಮುಖ್ಯಮಂತ್ರಿಗಳು ದಿಟ್ಟ ನಿಲುವನ್ನು ತಗೋಬೇಕು. ಕ್ಯಾಬಿನೆಟ್ ದಿಟ್ಟ ನಿಲುವನ್ನು ತಗೋಬೇಕು. ಎಲ್ಲಾ ಪಕ್ಷಗಳು ಕೂಡ ಒಂದೇ ದನಿಯಿಂದ ಇರಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕದ ರೈತರನ್ನ ಉಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಬಡಗಲಪುರ ನಾಗೇಂದ್ರ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ. ಇವತ್ತು ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನ